Hello guys, ವೆಲ್ಕಮ್ ಬ್ಯಾಕ್. ಸೊ ಗೈಸ್, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೊಂದು ಸಿಂಪಲ್ ಪ್ಲಾನ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂ. ಸೊ ಗೈಸ್, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಲ್ರೆಡಿ ವಾಲ್ ಹಿಂಗ್ ಹಾಕೋದು ಅಂತ ತಿಳ್ಕೊಂಡಿದ್ದೇವೆ. ಈ ಕ್ಲಾಸ್ ಅಲ್ಲಿ ಡೋರ್ಸ್ ಯಾವ ರೀತಿ ಡೋರ್ಸ್ ಓಪನಿಂಗ್ಸ್ ಯಾವ ರೀತಿ ಕೊಡೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್, ಮೈನ್ ಡೋರ್. ಸೊ ಗೈಸ್, ನಾನು ಒಂದು ಲೈನ್ ಹಾಕೊಳ್ತಾನೆ. ಸೊ ನಮಗೆ ಮಿಡಲ್ ಲೈನ್ ಸಿಗ್ಲಿ ಅಂತ. ಸೊ ಇವಾಗ ಮಿಡಲ್ ಲೈನ್ ಪಾಯಿಂಟ್ ಸಿಗುತ್ತೆ. ಸೊ ಒನ್ ಲೈನ್ ಆರ್ಥೋ ಆನ್ ಕೀಬೋರ್ಡ್ ಅಲ್ಲಿ ಫೈಟ್ ಒಂದು ಲೈನ್. ಸೊ ನಾನಿವಾಗ ಮೈನ್ ಡೋರಿಗೆ 4 ಫೀಟ್ ಕೊಡ್ತೇನೆ. ಸೊ ಮಿಡಲ್ ಇಂದ 2 ಫೀಟ್ ಆ ಕಡೆ, 2 ಫೀಟ್ ಈ ಕಡೆ. ಸೊ 2 ಫೀಟ್ ರೈಟ್ ಸೈಡ್ and 2 feet left side and escape. So next, TR, double enter and trim. So guys, trim. So main door right. So guys, ನಮ್ಮ ಈ ಪಾಯಿಂಟ್ ಅನ್ನೆಲ್ಲ ಕ್ಲಿಕ್ ತಿಳ್ಕೊಳ್ಳಿ. So main door 4 feet. Next room. So rooms usually 3 feet and kitchen ಕೂಡ 3 feet and toilet and washroom bathroom ಇದರದು 2 feet 6 inch. So ಈ ರೀತಿ ಕೊಡ್ತಾ ಹೋಗೋಣ. ಸೊ ಫಸ್ಟ್ ರೂಮ್ ಇದು 3 feet, ಕಿಚನ್ ಈ ರೂಮ್ ಇದು ಇಲ್ಲಿ ಕೊಡ್ತಾನೆ ಅಂಡ್ ಈ ರೂಮ್ ಇದು ಈ ಕಡೆ ಕೊಡ್ತಾನೆ. And escape, trim, openings. So guys, next, toilet or bathroom 2.5 feet or 2 feet 6 feet. Enter line and so. Next, trim here, double enter, trim, trim. So guys, ಒಂದ್ಸಲ ಡೋರ್ ಓಪನಿಂಗ್ಸ್ ಎಲ್ಲ ಆದ್ಮೇಲೆ ಸೊ ಇನ್ಸೈಡ್ ವಾಲ್ ಇರೋ ಎಕ್ಸ್ಟ್ರಾ ಲೈನ್ ಅನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ ಲೈಕ್ ದಿಸ್. ಸೊ ನಮ್ಮ ಪ್ಲಾನ್ ನೀಟಾಗಿ ಕಾಣುತ್ತೆ ಅವಾಗ. ಸೊ ಗೈಸ್, ಇಲ್ಲಿ ಒಂದು ಬ್ಯಾಕ್ ಡೋರ್ ಕೊಡ್ಲಿಕ್ಕೆ ಬಾಕಿ ಆಗಿದೆ. ಸೊ ಎಕ್ಸ್ ಡಬಲ್ ಎಂಟರ್ ಇಲ್ಲೇ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತಾನೆ. and next offset O enter, back door ಕೂಡ 3 feet and enter, and next escape, TR double enter and trim and escape. So guys, ಒಂದು ಪ್ಲಾನ್ ಗೆ ಯಾವ ರೀತಿ ಡೋರ್ ಸೊ ಗೈಸ್, ಈ ರೀತಿ ಒಂದು ಪ್ಲಾನ್ ಗೆ ನಾವು ಡೋರ್ ಓಪನಿಂಗ್ಸ್ ಕೊಡ್ಬೋದು. ಸೊ ಗೈಸ್, ಡೈಮೆನ್ಷನ್ ಹಾಕಿ ತೋರಿಸ್ತೀನಿ. 4 feet 3 feet 3 feet 3 feet 2 feet 6 inch and 3 feet. So guys, door openings. So next class ಅಲ್ಲಿ ವಿಂಡೋಸ್
ಸೈಜ್ ಅಂಡ್ ಯಾವ ರೀತಿ ಪ್ಲೇಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.